ಅವರೇ ಒಂದು ಪ್ರಶ್ನೆ ಇದೆ ನಂದು. ಈಗ ರೆಡ್ಡಿ ಕಡೆಯವರು ಕೂಡ ಏನು ಸುಮ್ಮನೆ ಇರಲಿಲ್ಲ. ಕಾಂಪೌಂಡ್ ಒಳಗಡೆ ಬೇಕಾದಷ್ಟು ದೊಣ್ಣೆಗಳ ರಾಶಿ ಇತ್ತು, ಖಾರದ ಪುಡಿ ಎರಚಿದ್ರು, ಕೆಲವು ಮಹಿಳೆಯರೇ ದೊಣ್ಣೆ ಹಿಡ್ಕೊಂಡು ನಿಂತಿದ್ರು, ತೊಡೆ ತಟ್ತಾ ಇದ್ರು ಮಹಿಳೆಯರು. ಇದು ಪ್ರೊವೊಕೇಶನ್ ಅಲ್ವಾ ಅಂತ ಒಂದು ಪ್ರಶ್ನೆ ಬಂತು. ಇದಕ್ಕೆ ನಿಮ್ದು ಉತ್ತರ ಏನು? ನೋಡಿ ರಮಕಾಂತ್ ಅವರೇ, ನಮ್ಮ ಮನೆಯಲ್ಲಿ ತಾವು ಏನೋ ಒಂದು ಕಟ್ಟಿಗೆಗಳ ರಾಶಿ ತೋರಿಸಿದ್ರಿ, ಅವು ದೊಣ್ಣೆಗಳಲ್ಲ. ಅವು ನಿಮಗೆ ಈ ಮೇದರ್ ಅವ್ರ ಕಡೆಯಿಂದ ನಾಳೆ ಸಂಕ್ರಾಂತಿ ಹಬ್ಬ ಏನ್ ಬರ್ತಾ ಇದೆ ಅದಕ್ಕೆ ಪೇಂಟಿಂಗ್ ಹೊಡೆಯೋದಕ್ಕೆ, ಈ ಪ್ಲಾಟ್ಫಾರ್ಮ್ ಮಾಡ್ಕೊಳ್ಳೋದಕ್ಕೆ ತಗೊಂಡ್ ಬಂದು ಕಂಪ್ಲೀಟ್ ಅಲ್ಲಿ ಇಟ್ಟಿರುವಂತದ್ದು. ಯಾವಾಗ್ಲೂ ಕೂಡ ಅದು ಕೈಯಲ್ಲಿ ಎತ್ಕೋಬೇಕಂದ್ರೆ ಕೂಡ ಒಬ್ಬರ ಕೈಲಿ ಆಗಲ್ಲ. ಅದು ಬ್ಯಾಂಬು ಇಷ್ಟೆಷ್ಟು ದಪ್ಪ ಕಟ್ಟಿಗೆಗಳವೆಲ್ಲ ಕೂಡ. ಅದು ಒಂದ್ ಕಡೆ. ಇನ್ನೊಂದೇನಾಗಿದೆ ಅಂದ್ರೆ ಹೆಣ್ಮಕ್ಳದ್ದು ಖಾರದ ಪುಡಿ ವಿಚಾರ ನಾನು ಒಪ್ಕೊಳ್ತೀನಿ. ನನ್ನದು ಅಂದ್ರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮೇಲೆ ದಾಳಿ ಆಗ್ತಾ ಇದೆ ಅಂದ ತಕ್ಷಣ ಇಡೀ ನಗರದಲ್ಲಿರುವಂತ ಪಕ್ಷದ ಕಾರ್ಯಕರ್ತರು, ಮಹಿಳೆಯರ ಸಮೇತ ಅವರ ಸೇಫ್ಟಿಗೋಸ್ಕರ ಕೂಡ, ಯಾಕಂದ್ರೆ ಅವ್ರ ಮೇಲೆ ಈ ಗಲಾಟೆಯಲ್ಲಿ ಯಾರಾದ್ರೂ ದಾಳಿ ಮಾಡಿದ್ರೆ ಕಷ್ಟ ಆಗ್ಬೋದು ಅಂತ ಹೇಳಿ ಆ ಖಾರದ ಪುಡಿಯನ್ನು ಇಟ್ಕೊಂಡು ಬಂದು ಅವ್ರ ಖಾರದ ಪುಡಿ ಚೆಲ್ಲಿರ್ಬೋದು ಕೂಡ ಅವ್ರ ರಕ್ಷಣೆಗೆ. ಅಷ್ಟೇ ಬಿಟ್ರೆ ನಾವು ಪ್ರೀ ಪ್ಲಾನ್ಡ್ ಆಗಿರೋದಕ್ಕೆ ನಮ್ಗೆ ಇಂತ ಒಂದು ಪ್ಲಾನ್ ಅವ್ರು ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಕೂಡ ಕನಿಷ್ಠ ಪಕ್ಷ ಐಡಿಯಾ ಕೂಡ ಇಲ್ಲ. ಇದ್ದಿದ್ರೆ ನಾನು ಜಾತ್ರೆಗೆ ಹೋಗಿ ಬಂದ್ಮೇಲೆ ಈ ಘಟನೆಗಳಾಗಿರುವಂತದ್ದು. ಇನ್ನೊಂದು ರೆಡ್ಡಿ, ಸ್ಥಳೀಯ ಸಂಸ್ಥೆಗಳ ಮುಖಂಡರು ಕೆಲವರು ನಿಮ್ಮ ಆಪ್ತ ವಲಯದಲ್ಲಿ ಇರುವವರು ದೊಣ್ಣೆಗಳನ್ನ ಇಟ್ಕೊಂಡು ನಿಂತಿದ್ರಲ್ಲಿ, ಬೆದರಿಸ್ತಾ ಇದ್ರು ಅಂತೆಲ್ಲ ಇದೆಯಾ? ಇದು ರಕ್ಷಣೆಗ, ಇದು ಆಕ್ರಮಣಕ ಅಂತ? ಸರ್, ನಾನು ಒಂದೇ ಒಂದು ವಿಷಯ, ಒಬ್ಬ ವ್ಯಕ್ತಿ, ನಮ್ಮ ಮಾಜಿ ಬುಡಾ ಅಧ್ಯಕ್ಷರು ಪಾಲನ್ ಅಂತೇಳಿ ಅವ್ರ ಕೈಯಲ್ಲಿ ದೊಣ್ಣೆ ಇದ್ದಿದ್ದನ್ನ ನಾನು ಟಿವಿಗಳಲ್ಲಿ ನೋಡಿದ್ದು. ಒಬ್ಬ ವ್ಯಕ್ತಿ ಕೈಯಲ್ಲಿ ಅಷ್ಟೇ, ರಮಕಾಂತ್. ಎರಡನೇದು ಬಂದು ಒಬ್ಬ ನಮ್ಮ ಮಹಿಳಾ ಘಟಕದ ಜ್ಯೋತಿ ಅಂತೇಳಿ ಅವರು ತೊಡೆ ತಟ್ಟಿರುವಂತದ್ದು. ಈ ಎರಡು ಬಿಟ್ರೆ ತಾವು ಇದು ಸಹಜವಾಗಿ ಅಂದ್ರೆ ಸಾವಿರಾರು ಮಂದಿ, ಅವನ್ MLA ಖುದ್ದಾಗಿ ಹೇಳಿದ್ನಲ್ಲ, 4,000 ಕರ್ಕೊಂಡು ಬಂದಿದ್ದೀನಿ ಜನ, ಅವನ್ ಮನೆ ತೋರ್ತೀನಿ, ಅವನ್ ಮನೆ ಸುಟ್ಟು ಬಿಡ್ತೀನಿ ಅಂತ ಹೇಳ್ದ. ಅವನು 4,000 ಜನ ಅಂತ ಅವನ ಬಾಯಲ್ಲೇ ಬಂತು. DSP ನಂದಾರೆಡ್ಡಿ ಸುಮೋಟೋ ಕೇಸ್ ಮಾಡ್ಕೊಂಡಿರೋದ್ರಲ್ಲಿ 1000 ಮಂದಿ ಬೆಂಬಲಿಗರ ಜೊತೆಯಲ್ಲಿ ಭರತ್ ರೆಡ್ಡಿ ನಮ್ಮ ಮನೆ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದ ಅಂತ ಹೇಳಿ ಸುಮೋಟೋ ಕೇಸೇ ಫೈಲ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬನು ಕೈಯಲ್ಲಿ ದೊಣ್ಣೆ ಇಟ್ಕೊಂಡು ಒಬ್ಬ ಮಹಿಳೆ ತೊಡೆ ತಟ್ಟಿದ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇದು ನಿಜವಾಗ್ಲೂ ನಗಬೇಕು ಅಳಬೇಕು ಗೊತ್ತಿಲ್ಲ ನನಗೆ. ಇನ್ನೊಂದು ವಿಷಯ ಇಲ್ಲಿ ಜನಾರ್ದನ್ ರೆಡ್ಡಿ ಅವರೇ, ಇನ್ನೊಂದು ಏನು ವಿಚಾರ ಅಂತ ಹೇಳಿದ್ರೆ, ಈಗ ನಿಮ್ಮ ಮನೆ ಮೇಲೆ ಯಾರೋ ಒಬ್ಬ ವ್ಯಕ್ತಿ ನಿಂತ್ಕೊಂಡ್ಬಿಟ್ಟಿದ್ದ. ಅವನೇನು ಫೋಟೋಗ್ರಾಫರ, ಅವನ ಕೈಯಲ್ಲಿ ಆಯುಧ ಇತ್ತ, ಗನ್ ಇತ್ತ, ನಮಗೆ ಗೊತ್ತಿಲ್ಲ. ಏನೋ ಆಯುಧ ಇರಬಹುದು ಅಂತ ಕೆಲವರು ಆರೋಪ ಮಾಡಿದ್ರು. ಮನೆ ಮೇಲೆ ಅವನೇ ಯಾಕೆ ನಿಂತಿದ್ದ, ಅವನು ಶೂಟ್ ಮಾಡಿರಬಹುದಲ್ವಾ ಅಂತ ಒಂದು ವಾದ ಬಂತು. ಅದೇನದು? ರಮಕಾಂತ್ ಅವರೇ, ಶೂಟ್ ಆಗಿರುವಂತದ್ದು ಎಲ್ಲದನ್ನ ವಿಡಿಯೋಗಳನ್ನ ರಿಲೀಸ್ ಮಾಡಿದ್ದೀನಿ ನಾನು. ನಿಮ್ ಕಣ್ ಮುಂದೆನೆ ಇದೆ ಅದು. ಆ ಮೇಲೆ ಇದ್ದಿದ್ದ ಹುಡುಗ ಓಂಕಾರ್ ಅಂತೇಳಿ ನನ್ನ ಜೊತೆಯಲ್ಲಿ ಫೋಟೋಗ್ರಾಫರ್. ನನ್ನ MLA ಕಾರ್ಯಕ್ರಮಗಳಲ್ಲಿ ನಾನು ಹೋದಾಗೆಲ್ಲ ಫೋಟೋಸ್ ವಿಡಿಯೋಸ್ ತೆಗಿತಾ, ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗ್ರಾಫರ್. ನಿನ್ನೆ ಎಲ್ಲಾ ಟಿವಿಗಳ ಮುಂದೆ ನಾನು ಆ ಹುಡುಗನ ನಿಲ್ಲಿಸಿ ಅವನ ಕೈಯಲ್ಲಿ ಕ್ಯಾಮೆರಾ ಕೊಟ್ಟು, ಏನ್ ನೀವು ಮೇಲೆ ದೂರದಲ್ಲಿ ಒಬ್ಬ ವ್ಯಕ್ತಿ ಮನೆ ಮೇಲೆ ನಿಂತಿದ್ದಾನೆ ಅಂತ ಹೇಳಿದ್ರಲ್ಲ, ಅವನ ಕೈಯಲ್ಲಿ ನಾನು ಕ್ಯಾಮೆರಾ ಕೊಟ್ಟು ನಿನ್ನೆ ಎಲ್ಲ ಮೀಡಿಯಾ ಮುಂದೆ ಡಿಸ್ಪ್ಲೇ ಮಾಡಿದ್ದೀನಿ ನಾನು. ಆ ವಿಡಿಯೋ ಮತ್ತು ಆ ಹುಡುಗನ ಇಬ್ಬರನ್ನ ಕೂಡ ನೀವು ಟ್ಯಾಲಿ ಮಾಡ್ಕೋಬಹುದು.